ಸೂರ್ಯನ ಕಿರಣ ಅಲ್ಲಿ ಬಿದ್ರೆ ಸೀದಾ ಕೆಳಗೆ ಬೀಳುತ್ತೆ. ಲೈಟ್ ಇಲ್ಲ ಅಂದ್ರೂ ಕೂಡ ಮನೆ ಬೆಳಕಲ್ಲೇ ಇರುತ್ತೆ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಬೆಳಕಿನ ಮನೆ ಅಂತಾನೆ ಕರಿಬಹುದು. ಈ ಡೋರ್ ಪ್ರೊವೈಡ್ ಮಾಡಿರೋ ಡಿಸೈನ್ ನೋಡಿ, ಸೂಪರ್ ಆಗಿದೆ. ಯಾರೆಲ್ಲ ಮನೆ ಕಟ್ಸೋದಕ್ಕೆ RCCಗೆ ಆರ್ಡರ್ ಕೊಡ್ತಿರೋ 500 ಸ್ಕ್ವೇರ್ ಫೀಟ್ ಇಂಟೀರಿಯರ್ ಕಂಪ್ಲೀಟ್ಲಿ ಫ್ರೀ ಬಿಟ್ಟು ಇಲ್ಲೊಂದು ಹಿಡನ್ ವಾಶ್ರೂಮ್ ಮಾಡ್ಕೊಟ್ಬಿಟ್ಟಿದ್ವಿ. ಇತ್ತೀಚೆಗೆ RCC ಅವ್ರದ್ದು ಹಿಡನ್ ರೂಮು ಮಾಡೇ ಮಾಡ್ತಾರೆ ಯಾವ್ದಾದ್ರು ಒಂದು. ಸರ್ ನನಗೆ ಫಾಲ್ ಸೀಲಿಂಗ್ ನೋಡ್ಬೋದು. ಫಾಲ್ ಸೀಲಿಂಗ್ ಬಿಟ್ಟು ಯಾವ ಪೋರ್ಷನ್ ಬಿಟ್ಟಿಲ್ಲ, ನೀಟಾಗಿ ಕ್ಲೀನಾಗಿ ಎಲ್ಲ ಫಾಲ್ ಸೀಲಿಂಗ್ ಎಲ್ಲ ಮಾಡ್ಕೊಂಡ್ ಬಂದ್ಬಿಟ್ಟಿದೀವಿ. ನಾವು ಲೈಟಿಂಗ್ಸ್ ನೋಡ್ಬೋದು, ಚಾನಲ್ ನೋಡ್ಬೋದು ಯಾವ ಥರ ಕೊಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು. ಸೊ ಒಂದು ಗ್ರ್ಯಾಂಡ್ ಲುಕ್ ಇರಲಿ ಅಂತ ಹೇಳ್ಬಿಟ್ಟು ಒಂದು ನೋಡಿ ಸರ್, ಇದು ಫಾಲ್ ಸೀಲಿಂಗ್ ಅಲ್ಲಿ ಬಂದ್ಬಿಟ್ಟು ಒಂದು ಸ್ವಲ್ಪ ಲುಕ್ ಆಗಿರಲಿ ಅಂತ ಹೇಳ್ಬಿಟ್ಟು ಜುಂಕನ್ನ ಪ್ರೊವೈಡ್ ಮಾಡಿದ್ದೀವಿ. ಎಲೆಕ್ಟ್ರಿಕಲ್ ರೂಮ್ ಕೂಡ ನೋಡೋದಕ್ಕೆ ಹೋಗ್ತಾ ಇದೀವಿ. ಸೊ ರೂಮ್ ನೋಡ್ತಾ ಇರ್ಬೋದು. ನೈಸ್. ಸೊ ನೀವು ಒಂದ್ಸರಿ ಈ ಕಡೆ ತಿರುಗಿ ನೋಡಿ, ನೀವು ಅಬ್ಸರ್ವ್ ಮಾಡಿ, ಫ್ಯಾನಿಂದ ಹಿಡಿದು ಫಾಲ್ ಸೀಲಿಂಗಿಂದ ಹಿಡಿದು ಪೇಂಟಿಂದ ಹಿಡಿದು ರೂಮಿಂದ ಹಿಡಿದು ಪ್ರತಿಯೊಂದು ಕೂಡ ವೈಟ್ ಕಲರ್ನೇ ಮೇಜರ್ ಆಗಿಬಿಟ್ಟಿದ್ದಾರೆ. ಅಂದರೆ ಲೈಕ್ ಪೀಸ್ ಆಫ್ ಮೈಂಡ್, ಅಂದರೆ ಅವ್ರಿಗೆ ನೆಮ್ಮದಿಯಾಗಿ ಇರಬೇಕು ಅನ್ನೋದಕ್ಕೋಸ್ಕರನೇ ಮನೆ ಕಟ್ಸ್ಕೊಂಡು ನೆಮ್ಮದಿಯಾಗಿರ್ಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇರ್ತಾರೆ. ಸೊ ಯಾವ ಥರ ಇದೆ ನೋಡಿ ಡಿಸೈನು, ಕಾರ್ನರ್ ನೋಡಿ, ಗಾಳಿ ಬೆಳಕು ಯಾವುದಕ್ಕೂ ತೊಂದರೆ ಇಲ್ಲ. ಸೊ ನೋಡಿ ಆ ಡಿಸೈನು ಹಂಗೆ ಇದೆ, ಅದ್ರದ್ದು ಉಪಯೋಗ ಕೂಡ ಹಾಗೇ ಇದೆ ಅದ್ರದ್ದು. ಹೌದು ಸರ್. ಸೊ ಆರಾಮಾಗಿ ಇಲ್ಲೊಂದು ವಾರ್ಡ್ರೋಬ್ ಥರ, ಅಂದರೆ ಲೈಕ್ ಏನೋ ಸ್ಟೋರೇಜ್ ಗಿರೇಜ್ ಇಟ್ಕೊಳೋದಕ್ಕೆ ಮತ್ತೆ ಕುತ್ಕೊಳೋದಕ್ಕೆ ಆರಾಮ್ಸೆ ಇದೆ. ಸಂಕ್ರಾಂತಿ ಒಳಗಡೆ ಯಾರೆಲ್ಲ ಮನೆ ಕಟ್ಸ್ತಾರೋ 500 ಸ್ಕ್ವೇರ್ ಫೀಟ್ ಫ್ರೀ. ಹೌದು ಇಂಟೀರಿಯರ್ ಮತ್ತೆ ಇದು ಅಷ್ಟೇ ಹೈಟ್ ಜಾಸ್ತಿ ಇಟ್ಟಿದ್ದಾರೆ. ಆಲ್ಮೋಸ್ಟ್ ನಮ್ಮ ಎದೆ ತನಕ ಬರುತ್ತೆ. ಬಂದ್ಬಿಟ್ಟು ಇದು ಅಪ್ರಾಕ್ಸಿಮೇಟ್ 4 ಫೀಟ್ ಇದೆ ಸರ್. ಇದು ಚಿಕ್ಕ ಮಕ್ಕಳು ಏನು ಅದು ಇದು ಏನಾದರೂ ಬಂದ್ರು ಮಾಡಿದ್ರು ಹೈಟ್ ಇರೋದಿದ್ದ. ಸೊ ನಿಂತ್ಕೊಂಡು ಸಫಿಸಿಯೆಂಟಾಗಿ ನೋಡ್ಕೋಬೋದು ಏನೇ ಬೇಕಂದ್ರು. ಬೆಳಕಿನ ಮನೆ ಅಂತ ಏನು ಕರಿತೀವಿ ಅಂದರೆ ಆ ಬೆಳಕು ಆ ಗ್ಲಾಸ್ ಮೇಲೆ ಬಿದ್ದು ಆ ಬೆಳಕು ಸೀದಾ ಕೆಳಗಡೆ ಗ್ರೌಂಡ್ ಫ್ಲೋರ್ ವರೆಗೂ ತಗೊಂಡೋಗುತ್ತೆ. ಸೊ RCC ಕಟ್ಕೊಟ್ಟಿರೋಂತೂ 72 ಲಕ್ಷದಲ್ಲಿ ಲಕ್ಸರಿ ಆದ ಒಂದು ಬಿಲ್ಡಿಂಗ್ ಕಟ್ಕೊಟ್ಟಿದ್ದೀವಿ. ಇದು ನೋಡ್ಬೋದು, ರ್ಯಾಂಪ್ ನೋಡ್ಬೋದು. ಸೊ ನಾವು ಕಾರ್ ಹತ್ತೋದಕ್ಕಂತ ಹೇಳ್ಬಿಟ್ಟು ಸೊ 1.5 ಅಡಿ ಹೈಟ್ ಕೊಟ್ಕೊಂಡ್ಬಿಟ್ಟು ಸ್ಲೋಪ್ ತೊಗೊಂಡಿದ್ದೀವಿ. ನೆಕ್ಸ್ಟ್ ಫ್ಯೂಚರಲ್ಲಿ ಇನ್ ಕೇಸ್ ರೋಡ್ ಏನಾದರೂ ಇನ್ಕ್ರೀಸ್ ಆದ್ರೂ ಸೇಮ್ ಲೆವೆಲ್ಗೆ ಕರೆಕ್ಟಾಗಿರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಇನ್ನು ಗೇಟ್ ನೋಡ್ತಿರ್ಬೋದು. ಗೇಟ್ ಬಂದುಬಿಟ್ಟು SS ಪ್ಲಸ್ HPL ಶೀಟ್ ಹಾಕ್ಬಿಟ್ಟು ಫಿನಿಶಿಂಗ್ ಕೊಟ್ಟಿದ್ದೀವಿ. ನೆಕ್ಸ್ಟ್ ಅದೇ ಥರ ಬಂದುಬಿಟ್ರೆ ಹಂಗೆ ಎಲಿವೇಶನ್ ಸ್ಲೈಟ್ ಕೊಟ್ಟಿದ್ದೀವಿ. ಪ್ಲಸ್ ಬ್ಯಾರೆಲ್ಲ ಮೇಲ್ಗಡೆ ಬಂದುಬಿಟ್ರೆ ಗ್ಲಾಸ್ ರೈಲಿಂಗ್ ಕೊಟ್ಟಿದ್ದೀವಿ, SS ಗ್ಲಾಸ್ ರೈಲಿಂಗ್ಸು. ನೆಕ್ಸ್ಟ್ ಬಂದುಬಿಟ್ಟು ಅದ್ರ ಪ್ಯಾರಲಾಗೆ ಸ್ಟೋನ್ MS ಅಲ್ಲಿ 72 ಲಕ್ಷದಲ್ಲಿ ಇದೆಲ್ಲ ಇನ್ಕ್ಲೂಡೆಡ್. ಎಸ್, 72 ಲಕ್ಷದಲ್ಲಿ ಎಲ್ಲ ಇನ್ಕ್ಲೂಡೆಡ್. ನೋಡಿ ಸ್ಟೋನ್ ಕ್ಲಾಡಿಂಗ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. 3x3 ಇದು. ನೆಕ್ಸ್ಟ್ ಬಂದ್ಬಿಟ್ಟು ಸ್ಟೋನ್ ಕ್ಲಾಡಿಂಗ್ ಯೂಸ್ ಮಾಡಿದ್ದೀವಿ ಡಿಫ್ರೆಂಟ್ ಆಗಿ. ಫುಲ್ ಫ್ರಂಟ್ ಏನು ಕಾಣ್ತಿದೆಯೋ ಏರಿಯಾ ಎಲ್ಲ ಬಂದ್ಬಿಟ್ಟು. ನೆಕ್ಸ್ಟ್ ಅದ್ರ ಮೇಲ್ಗಡೆ ಹೋದ್ ಬಂದ್ಬಿಟ್ರೆ ಮೇಲ್ಗಡೆ ಡೂಪ್ಲೆಕ್ಸ್ ಹೌಸ್ ಅಲ್ವಾ ಇದು? ನೆಕ್ಸ್ಟ್ ಡೂಪ್ಲೆಕ್ಸ್ ಹೌಸ್ ಫಸ್ಟ್ ಫ್ಲೋರ್ ಮತ್ತೆ ಸೆಕೆಂಡ್ ಫ್ಲೋರ್ ಅಲ್ಲಿ ಬಂದ್ಬಿಟ್ಟು ವುಡನ್ ಟೈಲ್ಸ್ ಯೂಸ್ ಮಾಡಿದ್ದೀವಿ. ಸೊ ನೋಡ್ಬೋದು ಡಿಸೈನು ಪ್ಲಸ್ ಬಾಕ್ಸ್ ಟೈಪಲ್ಲಿ ಮಾಡಿದ್ದೀವಿ. ಎಲಿವೇಶನ್ಗೋಸ್ಕರ ಬಂದ್ಬಿಟ್ಟು 1 ಫೀಟ್ ಪ್ರೊಜೆಕ್ಷನ್ ತೊಗೊಂಡು ಲುಕ್ಕಿಂಗ್ಗೋಸ್ಕರ ಚೆನ್ನಾಗಿ ಮಾಡಿಕೊಟ್ಟಿದ್ದೀವಿ. ಓಕೆ, ಇಷ್ಟು ಎಲಿವೇಶನ್ ಆಯಿತು. ಸೊ ಸರ್ SS ರೈಲಿಂಗ್ಸ್ ಅಲ್ಲ ಇದು? ಹೌದು ಸರ್, SS ರೈಲಿಂಗ್ಸು. ಓಕೆ, 72 ಲಕ್ಷದಲ್ಲಿ ಎಲ್ಲ ಇನ್ಕ್ಲೂಡೆಡ್ ಇದೆಲ್ಲ? ಹೌದು ಸರ್. ಸೊ ಒಳಗಡೆ ಬಂತು ಅಂತಂದರೆ ಒಂದು ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಮಾಡೋದಕ್ಕೆ. ಜೊತೆ ಎಷ್ಟು BHK ಸರ್? ಗ್ರೌಂಡ್ ಫ್ಲೋರ್ ಅಲ್ಲಿ ಬಂದ್ಬಿಟ್ಟು ರೆಂಟಲ್ ಪರ್ಪಸ್ ಅಂತ ಹೇಳ್ಬಿಟ್ಟು 1 BHK ಮಾಡ್ಕೊಟ್ಟಿದ್ದೀವಿ. ಸೊ ಇದ್ರ ಜೊತೆಗೆ ಬಂದ್ಬಿಟ್ಟು ನಾವು ಫುಲ್ ಏರಿಯಾಗೆ ಬಂದ್ಬಿಟ್ಟು ಫುಲ್ ಎಲ್ಲನ ಸ್ಟೋನ್ ಟೈಲ್ಸ್ ಹಾಕ್ಕೊಟ್ಟಿದ್ದೀವಿ. ಫುಲ್ ಹೈಟ್ ವರ್ಕು ಬಂದ್ಬಿಟ್ಟು ಇದು ಟೈಲ್ ಬಂದ್ಬಿಟ್ಟು 2x4. ಸೊ ಮಧ್ಯದಾಗ ಬಂದ್ಬಿಟ್ಟು ಎಲ್ಲಲ್ಲಿ ಎವರಿ 2 ಫೀಟಿಗೆ ಬಂದ್ಬಿಟ್ಟು ಬಾರ್ಡರ್ ಕೊಟ್ಟಿದ್ದೀವಿ. ಸೊ ಅದೇ ಜೊತೆಗೆ ಡೋರ್ ನೋಡ್ಬೋದು. ಡೋರ್ ಬಂದ್ಬಿಟ್ಟು ಟೀ ಕೊಟ್ಟು ಡಿಸೈನ್ ಆಗಿ ನೋಡಿ ಆ ಥರ ಇದೆ. ಒಂದು ಹಾಕಿರೋ ಹಾರ್ಡ್ವೇರ್ ಐಟಮ್ಸ್ ಆಗಿರ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ನಾವು ಕೋಪಿಂಗ್ ಮಾಡ್ಕೊಟ್ಟಿದ್ದೀವಿ ಗ್ರಾನೈಟಲ್ಲಿ. ನೆಕ್ಸ್ಟ್ ಅದು ಕನ್ಸಿಲ್ಡ್ ಪಾರ್ಟ್ ಆಗಿರಲಿ ಅಂತ ಹೇಳ್ಬಿಟ್ಟು ಮೀಟ್ರ್ ಬೋರ್ಡ್ ಬಂದ್ಬಿಟ್ಟು ಕನ್ಸಿಲ್ಡ್ ಮಾಡ್ಕೊಟ್ಟಿದ್ದೀವಿ. ಅದ್ರ ಜೊತೆಗೆ ಅದೇ ನೋಡಿ ಅವ್ರು ಹೇಳಿದ್ರು ಇದೆಲ್ಲ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು. ಇದೊಂದು ಪ್ರತಿಯೊಂದು ಕೂಡ ಪ್ಲಾನಲ್ಲಿ ಮುಂಚೆನೆ ಪ್ಲಾನ್ ರೆಡಿ ಇರುತ್ತೆ. ಇದು ಈ ಡಿಸೈನ್ ಕೂಡ ಡಿಸೈನ್. ಸೊ ಮಾಡಬೇಕಾದ್ರೆ ಈ ಥರ ಮಾಡಿ ಅಂತ ಏನು ತಲೆ ಓಡಿಸಲ್ಲ, ಮುಂಚೆನೇ ಪ್ಲಾನ್ ರೆಡಿ ಇರುತ್ತೆ. ಪ್ಲಾನ್ ಎಲ್ಲ ರೆಡಿ ಇರುತ್ತೆ. ಮಾಡೋಕ್ಕೆ ಮುಂಚೆ ಕ್ಲೈಂಟ್ಗೆ ಅಂತ ಎಕ್ಸ್ಪ್ಲೈನ್ ಮಾಡಿ ಯಾವ ಥರ ಇನ್ ಕೇಸ್ ಅವ್ರ ಹತ್ರ ಇನ್ ಕೇಸ್ ಏನಾದರೂ ಐಡಿಯಾ ಇದ್ದು ಯಾವ ಥರ ಮಾಡಬೇಕು, ಅಕ್ಕಪಕ್ಕ ನೋಡಿರೋದು ಏನಾದರೂ ಐಡಿಯಾ ಇದು ಅದ್ರ ಪ್ರಕಾರ ಅದು ಕೂಡ ಮಾಡ್ಕೊಡ್ತೀರಾ. ಯಾವ ಥರ ಡಿಸೈನ್ ಕೇಳಿದ್ರೆ ಮೀಟರ್ ಇಲ್ಲಿ ಪ್ರೊವೈಡ್ ಮಾಡಿ. ಸೊ ಮೀಟರ್ ಬೋರ್ಡ್, ಪ್ಯಾನಲ್ ಬೋರ್ಡ್ ಬಂದ್ಬಿಟ್ಟು ಇದು ಬಂದ್ಬಿಟ್ಟು ಕನ್ಸಿಡರ್ ಮಾಡ್ಕೊಟ್ಟಿದ್ದೀವಿ. ಸೊ ನಮಗೆ ಜಾಗ ಒಂದು ಅರ್ಧ ಅಡಿ ಸೇವ್ ಆಗುತ್ತೆ ಅಂತ ಹೇಳ್ಬಿಟ್ಟು ವಾಲನೆ. ಸೊ ಮತ್ತೆ ಇಲ್ಲಿ ಮನೇಲಿ ಇಲ್ಲಿ ಸ್ಪೇಸ್ ಬಿಟ್ಕೊಂಡೇ ಕಟ್ಕೊಂಡಿದಾರಲ್ಲ ಸರ್ ಇವರು? 1.5 ಅಡಿ ಗಾಳಿ ಬೇಕು ಅಂತ ಹೇಳ್ಬಿಟ್ಟು ಇವಾಗ ಬೆಂಗಳೂರು ರೂಲ್ಸ್ ಪ್ರಕಾರ ಬಂದ್ಬಿಟ್ಟು ಆಲ್ ಸೈಡ್ ಸೆಟ್ ಬ್ಯಾಕ್ ಕೊಟ್ಟಿದ್ದೀವಿ. 3 ಕಡೆನೂ ನಾವು ಸೆಟ್ ಬ್ಯಾಕ್ ಕೊಟ್ಟಿದ್ದೀವಿ. ಆಲ್ ರೌಂಡ್ 1.5 ಸೆಟ್ ಬ್ಯಾಕ್ ಕೊಟ್ಬಿಟ್ಟು ಸೊ ಫುಲ್ ಪಾರ್ಕಿಂಗು ಮಾಡ್ಕೊಂಡಿದ್ದೀವಿ. ಸೊ ಈ ಮನೆಯವ್ರದ ಇದೆಲ್ಲ ಬಂದ್ಬಿಟ್ಟು ನಮ್ದು ಸೇಫ್ಟಿ ಗ್ರಿಲ್ ಅಂತ ಹೇಳ್ಬಿಟ್ಟು ಕಾಂಪೌಂಡ್ ವೇಲೆ ನಾವೇ ಮಾಡ್ಕೊಟ್ಟಿದ್ವಿ ಇದನ್ನೆಲ್ಲ. ಸೂಪರ್. ಅದು ಹಿಂದ್ಗಡೆ ಪ್ಯಾಸೇಜಾ? ಹೌದು ಸರ್, ಹಿಂದ್ಗಡೆ ಬಂದು 2 ಫೀಟ್ ಇದೆ. ಸೊ ಸೆಟ್ ಬೇಕು ಚೇಂಬರ್ ಲೈನ್ಸ್ ಎಲ್ಲ ಹೋಗೋದಕ್ಕೆ ಫ್ರೀಯಾಗಿ ಗಾಳಿ ಬೆಳಕು ಇರೋದಕ್ಕೆ ಮಾಡಿದ್ವಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಹಂಗೇನೆ ಪಾರ್ಕಿಂಗ್ ಟೈಲ್ಸ್ ನೋಡೋದು. ಪಾರ್ಕಿಂಗ್ ಇದು 16x16 ಇದೆ. ಸೊ ನಾವು ಪೇಪರ್ ಜಾಯಿಂಟ್ ಹಾಕ್ಬಿಟ್ಟು ನೀಟಾಗಿ ಕ್ಲೀನಾಗಿ ಫಿನಿಶಿಂಗ್ ಕೊಟ್ಟಿದ್ದೀವಿ. ಹಂಗೆ ಸ್ಲೋಪ್ ಕೂಡ ಎಕ್ಸಲ್ಲಿ ಸ್ಲೋಪನ್ನು ಕೊಟ್ಬಿಟ್ಟಿದ್ದೀವಿ.
ಕೇಸ್ ಕ್ಲೀನ್ ಆರಾಮ್ಸೆ ಒಂದೆರಡು ಕಾರು ಒಂದ್ 8-10 ಬೈಕ್ ನಿಂತ್ಕೋಬಹುದು ಆರಾಮಾಗಲ್ವಾ. ಸೊ 8-10 ಬೈಕ್ ಅಲ್ಲ ಅಂದ್ರೂ 4-5 ಬೈಕ್ ಅಂತೂ ಆರಾಮ್ಸೆ ನಿಂತ್ಕೋಬಹುದು. ಸೊ ಇಷ್ಟು. ಸೊ ಗ್ರೌಂಡ್ ಫ್ಲೋರ್ ಅಲ್ಲಿ 1 BHK ರೆಂಟಲ್ ಪರ್ಪಸ್ ಮಾಡಿರ್ತಕ್ಕಂಥದ್ದು. ಸೊ ಈಗ ಸೆಕೆಂಡ್ ಫ್ಲೋರ್ ಬಂದು ಡೂಪ್ಲೆಕ್ಸ್ ಹೌಸ್ ಅಲ್ವಾ ಸರ್? ಸೆಕೆಂಡ್ ಥರ್ಡ್ ಡೂಪ್ಲೆಕ್ಸ್. ನೆಕ್ಸ್ಟ್ ಹಂಗೇನೆ ಗ್ಯಾಸ್ ಸಿಲಿಂಡರ್ ಇಡೋದಕ್ಕೂ ಸಪ್ರೇಟ್ ಆಗಿ ಪ್ರಾವಿಷನ್ ಮಾಡ್ಕೊಟ್ಟಿದ್ವಿ. ಸೊ ಸ್ಟೇರ್ ಕೇಸ್ ಕೆಳಗಡೆ ನಮಗೆ ಜಾಗ ವೇಸ್ಟ್ ಆಗ್ದಂಗೆ ಇರಕ್ಕೆ ಇಲ್ಲೂ ಕೂಡ ಸಿಲಿಂಡರ್ ವ್ಯವಸ್ಥೆ. ಇದೆಲ್ಲ ಎಷ್ಟು ಫೀಟ್ ಕೊಟ್ಕೊಂಡಿದ್ದೀರಾ ಮೆಟ್ಲು? ಎಲ್ಲ 3 ಫೀಟ್ ಇದೆ ಸರ್. 3 ಫೀಟ್. ನೆಕ್ಸ್ಟ್ ಬಂದ್ಬಿಟ್ಟು ಸ್ಟೇರ್ ಕೇಸ್ ಗ್ರಾನೈಟ್ ಹೋಗ್ಬೋದು. ಇದು ಬಂದ್ಬಿಟ್ಟು ಲಪೋತರ ಅಂತ ಹೇಳ್ಬಿಟ್ಟು ಆಂಟಿ ಸ್ಕಿಡ್ ಆಗದಂಗೆ ಇರೋದಕ್ಕೋಸ್ಕರ ಬಂದ್ಬಿಟ್ಟು ಲಪೋತರ ಯೂಸ್ ಮಾಡ್ಕೊಂಡಿದೀವಿ. ನೆಕ್ಸ್ಟ್ ಹಂಗೆ ಬಂದ್ಬಿಟ್ಟು ಸ್ಟೇರ್ ಕೇಸ್ ರೈಲಿಂಗ್ಸ್ ಬಂದ್ಬಿಟ್ಟು ಇದು ಅಷ್ಟೇ SS ಅಲ್ಲಿ ಮಾಡ್ಕೊಟ್ಟಿದೀವಿ. ಸೊ ಅಂದ್ರೆ ಎಂಟೈರ್ ಗ್ರೌಂಡ್ ಫ್ಲೋರ್ ಇಂದ ಹಿಡಿದು ಮೇಲಕ್ಕೆ ಹೋಗೋವರೆಗೂ ನೋಡಿ, ಇದು ಟೈಲ್ಸ್ ನೋಡ್ತಾ ಇದ್ರಲ್ಲ, ಸೇಮ್ ಡಿಸೈನ್ ಸೇಮ್ ಟೈಲ್ಸ್ ತಗೊಂಡು ಹೋಗಿದ್ದೀರಾ. ಪ್ಯಾಟರ್ನ್ ಸೇಮ್ ಹಂಗೆ ರನ್ ಮಾಡಿದ್ದೀವಿ. ಸೂಪರ್. ಮತ್ತೆ ಫಾಲ್ ಸೀಲಿಂಗ್ ಸರ್ ಮೇಲ್ಗಡೆ? ಫಾಲ್ ಸೀಲಿಂಗು ಮಾಡ್ಕೊಂಡಿದ್ದೀವಿ ಸರ್. ನೆಕ್ಸ್ಟ್ ಬಂದ್ಬಿಟ್ಟು ಇದು ಬಾಲ್ಕನಿ ಬಂದ್ಬಿಟ್ಟು ಅಟ್ಲೀಸ್ಟ್ ನಾವು 4.5 ಫೀಟ್ ಬಾಲ್ಕನಿ ಕೊಟ್ಟಿದ್ದೀವಿ ನೋಡೋದಕ್ಕೆ. ಎಷ್ಟು ಪಿಲ್ಲರ್ ಯೂಸ್ ಮಾಡಿರೋದು ಈ ಮನೆಗೆ? ಟೋಟಲ್ 14 ಪಿಲ್ಲರ್ ಸರ್. 14 ಪಿಲ್ಲರ್ಗಳನ್ನ ಯೂಸ್ ಮಾಡಿದ್ದೀರಾ. ಓಕೆ, ಇದು ಅಷ್ಟೇ ವಿಶಾಲವಾಗಿ ಕೊಟ್ಟಿದ್ದೀರಾ ಜಾಗ. ಸೊ ಇದೆಲ್ಲ ಒಂಥರ ಡಿಫ್ರೆಂಟ್ ಕಾನ್ಸೆಪ್ಟ್ ಆಗಿದೆ. ಹೌದು ಸರ್. ಅಂದ್ರೆ ಹಬ್ಬ ಹರಿದಿನಗಳಲ್ಲಿ ಒಂದು ದೀಪ ಹಚ್ಚೋದಕ್ಕೆ ಎಲಿವೇಶನ್ ನೋಡಿದ್ರೆ ಎಂಟ್ರೆನ್ಸ್ ಲುಕ್ ಆಗಿರ್ಲಿ ಅಂತ ಹೇಳ್ಬಿಟ್ಟು ಸೊ ಈ ತರ ಮಾಡಿದ್ವಿ ಸರ್. ನೆಕ್ಸ್ಟ್ ಬಂದ್ಬಿಟ್ಟು ನೀವು ಸೀಲಿಂಗ್ ನೋಡ್ಕೋಬಹುದು, ಎಲ್ಲ ಫಾಲ್ ಸೀಲಿಂಗ್ ಇದೆ. ಸೊ ನೈಸ್. ನೆಕ್ಸ್ಟ್ ಇನ್ನು ಅದೇ ತರ ಬಂದ್ಬಿಟ್ರೆ ಮೈನ್ ಡೋರ್. ಸೊ ಮೈನ್ ಡೋರ್ ಬಂದ್ಬಿಟ್ಟು ಟೀ ಕುಡ್ ಏನು ಮೆಜರ್ಮೆಂಟ್ ಸರ್ ಇದು? ಇದು 3.5/7 ಸರ್. 7 ಅಡಿ 3.5. ಹೌದು ಸರ್. ಎಲ್ಲ ಟೀ ಕುಡ್ ಇದು? ಎಲ್ಲ ಟೀ ಕುಡ್. ಎಲ್ಲ ಗೋದ್ರೇಜ್ ಯೂಸ್ ಮಾಡಿದಿರ ಲಾಕರ್ಸ್? ಹೌದು ಸರ್. ಸೊ ಡಿಸೈನ್ಸ್ ಸೊ ನೋಡ್ತಾ ಇದ್ರಲ್ವಾ, ಇಷ್ಟ ಆಯ್ತಾ ಡೋರ್ಸು? ಈ ಥರ ಡಿಸೈನು. ಸೊ ಒಳಗಡೆ ಬಂದರೆ ಶಿವನ್ ಪಿಕ್ಚರ್ ಹಾಕಿದ್ದಾರೆ, ಸೂಪರ್ ಆಗಿದೆ. ವಾಲ್ಪೇಪರ್ ಅಲ್ವಾ? ಹೌದು ಸರ್, ವಾಲ್ಪೇಪರು. ನೋಡಿ ಸರ್, ಇದು ಫಸ್ಟ್ ಫ್ಲೋರು ಕ್ಲೈಂಟು ಡೂಪ್ಲೆಕ್ಸ್ ಹೌಸು. ನಾವು ಸೊ ಎಂಟ್ರಿ ನೋಡ್ತಲೇ ಬಂದುಬಿಟ್ಟು ನಮಗೊಂದು ಶಿವಂದು ವಾಲ್ಪೇಪರ್ ಕಾಣುತ್ತೆ ನೋಡಿ. ಅದು ಅಷ್ಟೇ ಕೆಳಗಡೆ 3 ಫೀಟು ಬಿಟ್ಟು ಮೇಲ್ಗಡೆ ಮಾಡಿಕೊಟ್ಟಿದ್ವಿ. ಸೊ ನೋಡೋದಕ್ಕೆ ಲುಕಿಂಗ್ ಇರುತ್ತೆ ಅಂತ. ನೆಕ್ಸ್ಟ್ ಅದೇ ಥರ ಹಂಗೆ ಬಂದುಬಿಟ್ರೆ ಒಂದು ಪೂಜಾ ರೂಮ್ ಮಾಡಿಕೊಟ್ಟಿದ್ವಿ. ಆ್ಯಸ್ ಪರ್ ವಾಸ್ತು ಪ್ರಕಾರ ಬಂದುಬಿಟ್ಟು ನಾರ್ತ್ ಈಸ್ಟ್ ಕಾರ್ನರಲ್ಲಿ ಅದು ಮೇಲ್ಗಡೆ ಗೋಪುರನೂ ನೋಡ್ಬೋದು ನೋಡಿ. ಸ್ಟೆಪ್ ಬೈ ಸ್ಟೆಪ್ ಯಾವ ಥರ ಇದೆ ಅದೇ ಥರ ಬಂದುಬಿಟ್ಟು ಡಿಸೈನು. ಸೊ ಒಳಗಡೆ ಇತ್ತೀಚಿನ ದಿನಗಳಲ್ಲಂತೂ ದೇವ್ರ ಮನೆಗೆ ಒಂಥರ ಪ್ರಾವಿಷನ್ ಚೆನ್ನಾಗಿ ಕೊಡ್ತಾ ಇದ್ದಾರೆ. ಕಸ್ಟಮರ್ ಕೂಡ ಇಷ್ಟಪಟ್ಟು ಮಾಡಿಸ್ಕೊತಾ ಇದ್ದಾರೆ. ಸುಮಾರು ಕಡೆ ವಿಡಿಯೋ ಮಾಡಿದೀನಿ, ಒಂದು ಮಿನಿ ಟೆಂಪಲ್ ತರನೇ ಮಾಡ್ಕೋತಾರೆ ಎಲ್ಲಾ ಕಡೆನೂ ಕೂಡ. ಇದು ನೋಡಿ ಗೋಪುರ ಅದೆಲ್ಲ ಒಳಗಡೆ ಆರಾಮ್ಸೆ ಒಂದು ಪೂಜೆ ಮಾಡಕ್ ಹೋದರು ಒಂದು ಆರಾಮ್ಸೆ ಕುತ್ಕೊಂಡು ನೆಮ್ಮದಿಯಾಗಿ ಪೂಜೆ ಮಾಡ್ಬೋದು ಮನಃಶಾಂತಿಯಿಂದ. ಹೌದು ಸರ್. ಸೊ ನೋಡಿ ಡೋರ್ ಪ್ರೊವೈಡ್ ಮಾಡಿರೋ ಡಿಸೈನ್ ನೋಡಿ, ಸೂಪರ್ ಆಗಿದೆ. ಸೊ ನೀವು ಕೂಡ ದೇವ್ರ ಮನೆಗೆ ಈ ಥರ ಏನಾದರೂ ಡೋರ್ ಇಡಿಸ್ಕೋಬೇಕಂದ್ರೆ ನೋಡ್ಕೊಳ್ಳಿ, ಇದನ್ನೇ ಕೊಡಿ ಆರ್ಡರ್, ಸ್ಕ್ರೀನ್ಶಾಟ್ ಬೇಕಾದರೆ. ಇಲ್ಲ ಸುಮಾರು ವೆರೈಟಿ ವೀಡಿಯೋಗಳು ಮಾಡ್ತಾ ಇರ್ತೀವಿ, ನೋಡ್ತಾ ಇರ್ಬೋದು. ಸೊ ನೈಸ್. ಒಳಗಡೆ ಎಲ್ಲ ಏನು ಸ್ಕ್ವೇರ್ ಫೀಟಲ್ಲಿ ಸರ್ ಮಾಡಿರೋದು? ಅದು ಬಂದುಬಿಟ್ಟು 4/5 ಇದೆ ಸರ್. 4/5. ಹೌದು ಸರ್. ನೆಕ್ಸ್ಟು ಸೊ ಇದೆಲ್ಲ ಯೂಸ್ ಮಾಡಿರೋದು? ಇದೆಲ್ಲ ಸ್ಮಾರ್ಟ್ ಮಾರ್ಬಲ್ ಸರ್, 6/4. ಸೊ ಹಂಗೆ ಲಿವಿಂಗಲ್ಲಿ ಬಂದುಬಿಟ್ಟು ವಿಂಡೋ ನೋಡ್ಬೋದು. ಒಂದು ವಿಂಡೋ ಬಂದುಬಿಟ್ಟು ದೊಡ್ಡದಾಗಿ ಕೊಟ್ಟಿದ್ದೀವಿ. ಸೊ ವೆಂಟಿಲೇಷನ್ ಪರ್ಪಸ್ಗೋಸ್ಕರ ನಮ್ಗೆ ಆ ಕಡೆ ಸೆಟ್ ಬೇಕು ಇದೆ, ಚೆನ್ನಾಗಿದೆ. ನೆಕ್ಸ್ಟ್ ಬಂದುಬಿಟ್ಟು ಡಿಸೈನು ಅಷ್ಟೇ. ಡಿಸೈನ್ ನೋಡ್ಬಿಟ್ಟು ನಾವು ಬಾಟಮ್ ಇದ್ದ ಬಂದುಬಿಟ್ಟು ಇದು ಅಪ್ ಟು 6 ಫೀಟ್ ತೊಗೊಂಡಿದ್ದೀವಿ. ಅದರಲ್ಲಿ ಬಂದುಬಿಟ್ಟು 4 ಫೀಟ್ ಬಿಟ್ಟು ಫಿಕ್ಸ್ಡ್ ಮಾಡಿದ್ದೀವಿ. ನಾನು 2 ಫೀಟ್ ಫಿಕ್ಸ್ಡ್ ಮಾಡಿ 4 ಫೀಟ್ ಓಪನಬಲ್ ಮಾಡಿ ವಿಂಡೋ ಜೊತೆಗೆ ಬಂದುಬಿಟ್ಟು ಪ್ಯಾರಲಾಗಿ ಮೆಶ್ ಕೊಟ್ಟಿದ್ದೀವಿ. ಮಸ್ಕಿಟೋ ಮೆಶನು. ಸೊ ನೋಡಿ ಆ ಕಡೆ ಗ್ಲಾಸು, ಸೇಫ್ಟಿ ಗ್ರಿಲ್ಸು ಮತ್ತೆ ಮಸ್ಕಿಟೋ ಇದು ಕೂಡ ವುಡನಲ್ಲೇ ಮಾಡಿಕೊಟ್ಟಿದ್ದೀರಾ? ಹೌದು ಸರ್, ಎಲ್ಲ ವುಡನ್. ನೆಕ್ಸ್ಟ್ ಹಂಗೆ ನೋಡ್ಬೋದು. ನೆಕ್ಸ್ಟ್ ಬಂದುಬಿಟ್ಟು TV ಯೂನಿಟ್ ಇದೆ ನೋಡಿ. ಇಂಟೀರಿಯರ್ ಯಾವ ಥರ ಮಾಡ್ಕೊಟ್ಟಿದ್ದೀವಿ ಅಂದರೆ ಸೈಡಲ್ಲಿ ಆ ಕಡೆ ಬಂದುಬಿಟ್ಟು ನಮ್ಗೆ ನೋಡ್ತು ಲುಕ್ ಯಾವ ಥರ ಬೇಕು ಅಂತ ಹೇಳ್ಬಿಟ್ಟು. ನೆಕ್ಸ್ಟು ಹಂಗೆ ಬಂದುಬಿಟ್ಟು ಮೇಲ್ಗಡೆ ಫಾಲ್ ಸೀಲಿಂಗ್ ಎಲ್ಲ ನೋಡ್ಬೋದು. ಲೈಟಿಂಗ್ಸ್ ಆಗಲಿ, ಫ್ಯಾನ್ ಪಾಯಿಂಟ್ ಆಗಲಿ. ಸಂಕ್ರಾಂತಿ ಫೆಸ್ಟಿವಲ್ ಆಫರ್ ಅಂತೇಳಿ ಆಗಲೇ ಹೇಳಿದೆ ನಿಮಗೆ. 500 ಸ್ಕ್ವೇರ್ ಫೀಟು ಉಚಿತವಾಗಿ ಮಾಡಿಕೊಡ್ತಾರೆ ಇಂಟೀರಿಯರ್. ಯಾರೆಲ್ಲ ಮನೆ ಕಟ್ಸೋದಕ್ಕೆ RCCಗೆ ಆರ್ಡ್ರ್ ಕೊಡ್ತಿರೋ 500 ಸ್ಕ್ವೇರ್ ಫೀಟ್ ಇಂಟೀರಿಯರ್ ಕಂಪ್ಲೀಟ್ಲಿ ಫ್ರೀ. ಸೊ TV ಯೂನಿಟ್ ಸೂಪರ್ ಆಗಿದೆ, ನೋಡ್ತಾ ಇರ್ಬೋದು ಸರ್. ಮತ್ತೆ ಇದು ಹಿಡನ್ ರೂಮ್ ಏನಾದರೂ ಇದೆಯಾ? ಇದು ಬಂದ್ಬಿಟ್ಟು ಇಲ್ಲೊಂದು ಹಿಡನ್ ವಾಶ್ರೂಮ್ ಮಾಡ್ಕೊಟ್ಬಿಟ್ಟಿದ್ದೀವಿ. ಇತ್ತೀಚೆಗೆ RCC ಅವ್ರದ್ದು ಹಿಡನ್ ರೂಮು ಮಾಡೇ ಮಾಡ್ತಾರೆ ಯಾವುದಾದ್ರೂ ಒಂದು. ಸೊ ಇಲ್ಲೇನು ಕೊಟ್ಟಿದ್ದೀರಾ? ಇಲ್ಲೊಂದ್ಬಿಟ್ಟು ಒಂದು ವಾಶ್ ಬೇಷನ್ ಕೊಟ್ಟಿದ್ದೀವಿ. ವಾಶ್ರೂಮ್ ವ್ಯವಸ್ಥೆ ಮಾಡಿಕೊಟ್ಟಿದ್ದೀರಾ ಹಿಡನ್ನಲ್ಲಿ. ಸೊ ಇಲ್ಲಿ ಟಾಯ್ಲೆಟ್ ರೂಮ್ ಇದೆ. ಈ ಕಡೆ ಬಂದ್ಬಿಟ್ಟು ಟಾಯ್ಲೆಟ್ ಇದೆ. ಇಂಡಿಯನ್ ಟಾಯ್ಲೆಟ್ ರೂಮ್. ಇಂಡಿಯನ್ ಟಾಯ್ಲೆಟು. ನೈಸ್. ವೆಂಟಿಲೇಷನ್ ಎಲ್ಲ ಚೆನ್ನಾಗಿದೆಯಾ? ಹೌದು ಸರ್. ನೈಸ್.
ನೋಡಿ ಇದೇ ಟಿ ವಿ ಯೂನಿಟು, ಅದ್ರ ಪಕ್ಕದಲ್ಲೇ ಇಡನ್ ವಾಶ್ರೂಮ್ ಮಾಡ್ಕೊಂಡಿದ್ದಾರೆ. ಕೆಲವರು ರೂಮ್ ಮಾಡ್ಕೊಂಡಿರ್ತಾರೆ, ಇವರು ವಾಶ್ರೂಮ್ ಮಾಡ್ಕೊಂಡಿದ್ದಾರೆ. ಸೊ ಇದೆಲ್ಲ ಏನು ಸ್ಕ್ವೇರ್ ಫೀಟಲ್ಲಿ ಹೇಳಿ ಸರ್. ಇದು ಟೋಟಲ್ ಹಾಲ್ ಎಷ್ಟು ಸ್ಕ್ವೇರ್ ಫೀಟ್? ಟೋಟಲ್ ಬಂದ್ಬಿಟ್ಟು ಇದು ಅಪ್ರಾಕ್ಸಿಮೇಟ್ ಬಂದ್ಬಿಟ್ಟು ಒಂದು 25/13 ಫೀಟ್ ಇದೆ ಸರ್. 25/30. ಹೌದು ಸರ್. ಇದು ಮೇಲ್ಗಡೆ ಫಾಲ್ ಸೀಲಿಂಗ್ ಎಲ್ಲ ಫುಲ್ ವೈಟಲ್ಲೇ ಮಾಡಿಬಿಟ್ಟಿದ್ದೀರಾ? ಹೌದು ಸರ್. ಸರ್ ಹಂಗೆ ಫಾಲ್ ಸೀಲಿಂಗ್ ನೋಡ್ಬೋದು. ಫಾಲ್ ಸೀಲಿಂಗ್ ಬಿಟ್ಟು ಯಾವ ಪೋರ್ಷನ್ನು ಬಿಟ್ಟಿಲ್ಲ, ನೀಟಾಗಿ ಕ್ಲೀನಾಗಿ ಎಲ್ಲ ಫಾಲ್ ಸೀಲಿಂಗ್ ಎಲ್ಲ ಮಾಡ್ಕೊಂಡು ಬಂದುಬಿಟ್ಟಿದ್ದೀವಿ. ನಾವು ಲೈಟಿಂಗ್ಸ್ ನೋಡ್ಬೋದು, ಚಾನಲ್ ನೋಡ್ಬೋದು ಯಾವ ಥರ ಕೊಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು. ಸೊ ಒಂದು ಗ್ರ್ಯಾಂಡ್ ಲುಕ್ ಇರಲಿ ಅಂತ ಹೇಳ್ಬಿಟ್ಟು ಒಂದು ನೋಡಿ ಸರ್, ಇದು ಫಾಲ್ ಸೀಲಿಂಗಲ್ಲಿ ಬಂದುಬಿಟ್ಟು ಒಂದು ಸ್ವಲ್ಪ ಲುಕ್ ಆಗಿರಲಿ ಅಂತ ಹೇಳ್ಬಿಟ್ಟು ಜುಂಕನ್ನು ಪ್ರೊವೈಡ್ ಮಾಡಿದ್ದೀವಿ ಎಲೆಕ್ಟ್ರಿಕಲ್ಲು. ನೆಕ್ಸ್ಟ್ ಅದೇ ಥರ ಬಂದುಬಿಟ್ಟು ಕಿಚನ್ ಬಂದುಬಿಟ್ಟು ಓಪನ್ ಕಿಚನ್ ಮಾಡಿದ್ದೀವಿ. ಓಪನ್ ಕಿಚನ್ ಜೊತೆಗೆ ನೋಡಿ ಸ್ಪೇಸಿಯಸ್ ಆಗಿದೆ, ನಮಗೆ ಜಾಗ ಬೇಕಾದರೆ ಒಬ್ಬರು ನಿಂತ್ಕೊಂಡು ಕುಕ್ಕಿಂಗ್ ಮಾಡೋಕ್ಕೆ ಏನು ಬೇಕೋ ಸಫಿಷಿಯೆಂಟಾಗಿ ಕೊಟ್ಟಿದ್ದೀವಿ. ನೆಕ್ಸ್ಟ್ ನೋಡ್ಕೋಬೋದು, ಚಿಮ್ನಿ ಪ್ರಾವಿಷನ್ ಆಗಿದೆ. ನಮ್ದು ಈಸ್ಟ್ ಫೇಸಿಂಗ್ ಯಾವ ಥರ ಇದೆ, ಅದ್ರ ಜೊತೆಗೆ ಬಂದುಬಿಟ್ಟು ನಮ್ಮದೊಂದು ವಾಶ್ ಏರಿಯಾ ಕೊಟ್ಟಿದ್ದೀವಿ. ನೋಡಿ ಹಾಟು ಕೋಡ್ 2 ಕೊಟ್ಟಿದ್ದೀವಿ, ವಾಟರ್ ಕನೆಕ್ಷನ್ನು. ಸೊ ಆಟು ಮತ್ತು ಕೋಲ್ಡ್ ಎರಡೂ ಬರುತ್ತೆ. ಇದರಲ್ಲಿ ಬಂದುಬಿಟ್ಟು ಆಕೋಗಾರ್ಡ್ ಪಾಯಿಂಟ್ ಬಂದುಬಿಟ್ಟು ನಾವು ಒಳಗಡೆನೆ ಕೊಟ್ಟಿದ್ದೀವಿ. ಸೊ ವಿಸಿಬಲ್ ಇಲ್ಲ ಹಂಗೆ ಹೇಳ್ಬಿಟ್ಟು. ನೆಕ್ಸ್ಟು ಸೊ ಮೇಲ್ಗಡೆ ಎಲ್ಲ ನೋಡ್ತಾ ಇರ್ಬೋದು ಯಾವ ಥರ ಇದೆ ನೋಡ್ಬೋದು ಇಂಟೀರಿಯರು. ಸೊ ಇಂಟೀರಿಯರ್ ಡಿಸೈನ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಸೊ ಒಂದು ಕಂಫರ್ಟಾಗಿ ಅಡುಗೆ ಮಾಡೋದಕ್ಕೆ ಒಳಗಡೆ ಕಂಫರ್ಟಾಗಿ ನಿಂತ್ಕೊಂಡು ಮಾಡೋರ್ಗೆ ಏನು ಸ್ಪೇಸಿಯಸ್ ಬೇಕೋ ಆ ಥರ ಮಾಡಿಕೊಟ್ಟಿದ್ದೀರಾ. ಇವನ್ ಇನ್ಕ್ಲೂಡಿಂಗ್ ಫ್ರಿಜ್ಜು ಕೂಡ ಇಟ್ಕೊಂಡಿದ್ದಾರೆ ಅದರಲ್ಲಿ. ನೈಸ್. ಇದು ಗ್ರೌಂಡ್ ಫ್ಲೋರ್ ಆಯಿತು. ಗ್ರೌಂಡ್ ಫ್ಲೋರಲ್ಲಿ ಸರ್ ಸಿಂಗಲ್ BHK ಅಲ್ವಾ? 1 BHK ಗ್ರೌಂಡ್ ಫ್ಲೋರ್ ಸರ್. ಓಕೆ. ನೆಕ್ಸ್ಟ್ ಬಂದ್ಬಿಟ್ಟು ರೂಮ್ ಕೂಡ ನೋಡೋದಕ್ಕೆ ಹೋಗ್ತಾ ಇದ್ದೀವಿ. ಸೊ ರೂಮ್ ನೋಡ್ತಾ ಇರ್ಬೋದು. ನೈಸ್ ಸರ್, ನೋಡ್ತಾ ಇರ್ಬೋದು. ನೆಕ್ಸ್ಟ್ ಬಂದುಬಿಟ್ಟು ಮೇಲ್ಗಡೆ ಸೆಕೆಂಡ್ ಫ್ಲೋರ್ ಹೋಗೋದಕ್ಕೆ ಬಂದುಬಿಟ್ಟು ಇಲ್ಲಿ ಸ್ಟೇರ್ ಕೇಸ್ ಮಾಡಿದ್ವಿ. ಸ್ಟೇರ್ ಕೇಸಿಗೆ ಬಂದುಬಿಟ್ಟು SS ರೈಲಿಂಗು ವಿತ್ ಟಫನ್ ಗ್ಲಾಸ್ ಹಾಕೊಟ್ಟಿದ್ದೀವಿ. ನೆಕ್ಸ್ಟ್ ಬಂದುಬಿಟ್ಟು ಈ ಪಿಲ್ಲರ್ ನೋಡ್ಬೋದು. ಫಸ್ಟ್ ಪಿಲ್ಲರ್ದು ಇದು ಮಾಸ್ಟರ್ ಪಿಲ್ಲರ್ ಅಂತೀವಿ. ಇದು ಬಂದುಬಿಟ್ಟು ವುಡನ್ ಪ್ಲಸ್ SS ಇದೆ. ಇಲ್ಲಿ ನೋಡೋಕ್ಕೂ ಚೆನ್ನಾಗಿದೆ. ನೆಕ್ಸ್ಟ್ ಬಂದುಬಿಟ್ಟು ಇದೊಂದು ಪೀಸ್ ಆಫ್ ಮೈಂಡ್ ಇರಲಿ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಹಂಗೆ ಸ್ಟೇರ್ ಕೇಸ್ ಮೇಲ್ಗಡೆ ಹತ್ತುತ್ತಾ ಬಂದರೆ ನಮಗೊಂದು ವಾಲ್ ಪೇಪರ್ ಕಾಣುತ್ತೆ. ನೋಡಿ ಗ್ರೀನರಿ ಇದೆ. ಸೊ ನೀವು ಒಂದು ಸರಿ ಈ ಕಡೆ ತಿರುಗಿ ನೋಡಿ, ನೀವು ಅಬ್ಸರ್ವ್ ಮಾಡಿ, ಫ್ಯಾನಿಂದ ಹಿಡಿದು ಫಾಲ್ ಸೀಲಿಂಗಿಂದ ಹಿಡಿದು ಪೇಂಟಿಂದ ಹಿಡಿದು ರೂಮಿಂದ ಹಿಡಿದು ಪ್ರತಿಯೊಂದು ಕೂಡ ವೈಟ್ ಕಲರ್ನೇ ಮೇಜರ್ ಆಗಿಬಿಟ್ಟಿದ್ದಾರೆ. ಅಂದರೆ ಲೈಕ್ ಪೀಸ್ ಆಫ್ ಮೈಂಡು, ಅಂದರೆ ಅವ್ರಿಗೆ ನೆಮ್ಮದಿಯಾಗಿ ಇರಬೇಕು ಅನ್ನೋದಕ್ಕೋಸ್ಕರನೇ ಮನೆ ಕಟ್ಸ್ಕೊಂಡು ನೆಮ್ಮದಿಯಾಗಿರಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇರ್ತಾರೆ. ಅದಕ್ಕೆ ತಕ್ಕನಂಗೆ ಏನೆಲ್ಲ ಮಾಡ್ಕೋಬೇಕು ಆ ಥರ ಮಾಡ್ಕೊಂಡಿದ್ದಾರೆ. ಹೌದು. ಓನರ್ ಕಾನ್ಸೆಪ್ಟು ಚೆನ್ನಾಗಿದೆ, ನೀವು ಅದೇ ರೀತಿ ಕಟ್ಕೊಟ್ಟಿದ್ದೀರಾ. ಸೊ ಇದು ಏನು ಮೆಜರ್ಮೆಂಟಲ್ಲಿ ಸರ್ ಕೊಟ್ಟಿರೋದು? 3 ಫೀಟ್ ಇದೆ ಸರ್. 3 ಅಡಿ ಕೊಟ್ಟಿದ್ದೀರಾ. ನೈಸ್. ಇದು ಕೂಡ ಲಪೋತ್ರನಾ? ಹೌದು ಸರ್. ಸ್ಕಿಡ್ ಆಗಬಾರ್ದು ಅಂತ. ಸ್ಕಿಟ್ ಆಗ್ಬೋದು ಅಂತ. ನೆಕ್ಸ್ಟ್ ಅದೇ ಥರ ಮೇಲ್ಗಡೆ ನೋಡಿಬಿಟ್ರೆ ನಾವು ಇದೆಲ್ಲ ಯಾವ ಥರ, ಇನ್ನು ಅವರೇ ಈ ಥರ ಡಿಸೈನ್ ಮಾಡಿ ಅಂತ ಕೊಟ್ರೆ ಅಥವಾ ನೀವು ಆಪ್ಷನ್ಸ್ ಕೊಟ್ರೆ ಈ ಥರ ಮಾಡೋಣ ಅಂತ? ಇಲ್ಲ ಸರ್, ನಾವು ಫಸ್ಟ್ ನಾವು ಆಪ್ಷನ್ಸ್ ಕೊಡ್ತೀವಿ. ನಿಮ್ಮ ಐಡಿಯಾ ಕ್ಲೈಂಟು ಫಸ್ಟ್ ಅವ್ರ ಐಡಿಯಾ ಏನಿದೆ ಅಂತ ತಿಳ್ಕೊಂಬಿಟ್ಟು ಅವ್ರು ಏನು ಡಿಸೈನ್ ಕೇಳ್ತಿದ್ದಾರೆ, ನಮಗೆ ಎಕ್ಸ್ಪೆಕ್ಟೇಷನ್ ಏನಾಯ್ತಾ ಅವ್ರ ಮುಖಾಂತರ ತಿಳ್ಕೊಂಬಿಟ್ಟು ನಾವು ಐಡಿಯಾ ಶೇರ್ ಮಾಡಿದ್ಮೇಲೆ ಅವರು ಕ್ಲೈಂಟು ಅಪ್ರೂವ್ ಮಾಡಿ. ಸೂಪರ್ ಆಗಿದೆ ಸರ್. ಇದಾಗಲಿ, ಕೆಳಗಡೆ ಶಿವ ಆಗಲಿ. ಸೊ ಇದು ಡೂಪ್ಲೆಕ್ಸ್ ಹೌಸ್. ಗ್ರೌಂಡ್ ಫ್ಲೋರಲ್ಲಿ ಸಿಂಗಲ್ BHK, ಒಂದು ಓಪನ್ ಕಿಚನ್ನು, ದೇವ್ರ ಮನೆ ಮತ್ತು ಹಿಡನ್ ವಾಶ್ರೂಮ್ ಆಗಿರ್ಬೋದು, TV ಯೂನಿಟ್ ಇಷ್ಟಿದೆ. ಮೇಲ್ಗಡೆ ಬಂದ್ವಿ ಸೆಕೆಂಡ್ ಫ್ಲೋರ್ ಅಂತ ಅಂದರೆ ಡೂಪ್ಲೆಕ್ಸ್ ಹೌಸು. ಇಲ್ಲಿ 2 BHKನಾ? ಹೌದು ಸರ್. ಇಲ್ಲಿ 2 BHK ವಿತ್ ಅಟ್ಯಾಚ್ ಟಾಯ್ಲೆಟ್ಸ್ ಕೊಟ್ಟಿದ್ವಿ. ಪ್ಲಸ್ ಹಂಗೆ ಒಂದು ನಾರ್ತ್ ಈಸ್ಟ್ ಕಾರ್ನರ್ ಬಂದುಬಿಟ್ಟು ಒಂದು ಬಾಲ್ಕನಿಲು ಪ್ರೊವೈಡ್ ಮಾಡಿದ್ದೀವಿ ಸರ್. ಓಕೆ. ಇದು ಬೆಡ್ರೂಮ್, ಮಾಸ್ಟರ್ ಬೆಡ್ರೂಮಾ? ಹೌದು. 2 ಮಾಸ್ಟರ್ ಬೆಡ್ರೂಮಾ? ಅದು ಮಾಸ್ಟರ್ ಬೆಡ್ರೂಮ್, ಇದು ಗೆಸ್ಟ್ ಬೆಡ್ರೂಮ್ ಸರ್. ಓಕೆ. ಸೊ ನೋಡಿ, ಏನು ಸರ್ ಇಷ್ಟೊಂದು ಲಕ್ಸುರಿ ಅನ್ಸೋದೇ ಇಲ್ಲ. ಒಂದೊಂದು ಟೈಮಲ್ಲಿ ಹಳೆ ಮನೆಗಳು ನೋಡಿಬಿಟ್ರೆ ವಿಡಿಯೋಗಳು, ಅದಕ್ಕೂ ಇದಕ್ಕೂ ಸಿಕ್ಕಾಬಟ್ಟೆ ಡಿಫ್ರೆನ್ಸು. ನೋಡ್ಬೋದು ಸರ್. ಇದು ಮೇಲ್ಗಡೆ ಬಂದುಬಿಟ್ಟು ಡೂಪ್ಲೆಕ್ಸ್ ಅಂತ ಹೇಳ್ಬಿಟ್ಟು 2 ಬೆಡ್ರೂಮು ಪ್ಲಸ್ ಅಟ್ಯಾಚ್ ಟಾಯ್ಲೆಟ್ ಮಾಡ್ಕೊಟ್ಟಿದ್ದು, ಒಂದು ಬಾಲ್ಕನಿ ಮಾಡ್ಕೊಟ್ಟಿದ್ವಿ. ಇದು ಬಂದುಬಿಟ್ಟು ಗೆಸ್ಟ್ ಬೆಡ್ರೂಮ್ ಅಂತ ಹೇಳ್ಬಿಟ್ಟು ಗೆಸ್ಟ್ ಬೆಡ್ರೂಮಲ್ಲಿ ನೋಡಿ ಎಷ್ಟು ಸ್ಪೇಸ್ ಸಫಿಸಿಯೆಂಟ್ ಆಗಿದೆ. ನೆಕ್ಸ್ಟ್ ಬಂದುಬಿಟ್ಟು ಇನ್ ಕೇಸ್ ಅಟ್ಯಾಚ್ ಟಾಯ್ಲೆಟ್ ರೂಮ್ ಅಲ್ವಾ? ಹೌದು ಸರ್. ಅಟ್ಯಾಚ್ ಟಾಯ್ಲೆಟ್ ರೂಮ್ ಮಾಡ್ಕೊಟ್ಟಿದ್ದೀವಿ ಒಂದು. ಸೊ ನೋಡಿ, ಇಲ್ಲೆಲ್ಲ ವೆಸ್ಟರ್ನ್ ಟಾಯ್ಲೆಟ್ ರೂಮ್ ವೆಸ್ಟರ್ನ್ ಟಾಯ್ಲೆಟ್ ಮಾಡಿದ್ದೀವಿ. ನೆಕ್ಸ್ಟ್ ಬಂದ್ಬೋದು ಟೈಲ್ ಕಾಂಬಿನೇಷನ್ ನಾವು ನೋಡ್ಕೋಬೋದು. ಸೊ ನೋಡಿ, ವಾಶ್ರೂಮ್ ಬೇಕಂದ್ರೆ ಅಲ್ಲೂ ಕೂಡ ಒಳ್ಳೊಳ್ಳೆ ಕಾನ್ಸೆಪ್ಟಲ್ಲಿ ಅಲ್ಲೂ ಕೂಡ ಒಂದು ಪೀಸಾಗಿ ಯಾವ ಥರ ಇರ್ಬೇಕು, ಜಾತ್ರೆ ಇದ್ದಂಗೆ ಸೊ ನೀಟಾಗಿ ಮಾಡಿಕೊಟ್ಟಿದ್ದಾರೆ RCC ಕನ್ಸ್ಟ್ರಕ್ಷನ್ ಸಂಸ್ಥೆಯವರು. ನೆಕ್ಸ್ಟ್ ಅದೇ ಥರ ಬಂದುಬಿಟ್ಟು ವಾಕಿಂಗ್ ವಾರ್ಡ್ರೂಫ್ ಅಂತ ಹೇಳ್ಬಿಟ್ಟು ಇದು ವಾರ್ಡ್ರೂಫ್ ಮಾಡ್ಕೊಟ್ಟಿದ್ವಿ. ಆ ವಾರ್ಡ್ರೂಫ್ ಡಿಸೈನ್ ನೋಡ್ಬೋದು, ಡೋರ್ ಮೇಲೆ ಇರೋದು ಯಾವ ಥರ ಇದೆ ಅಂತ. ಸೊ ಕಾಂಬಿನೇಷನ್ಸು ಕಲರ್ ಮ್ಯಾಚಿಂಗ್ನು ಕೊಟ್ಟಿದ್ದೀವಿ. ನೆಕ್ಸ್ಟ್ ಬಂದುಬಿಟ್ಟು ಇನ್ ಕೇಸ್ ವರ್ಕ್ ಫ್ರಮ್ ಹೋಮ್ ಆದರೂ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು ಇಲ್ಲೊಂದು ಚಿಕ್ಕದಾಗಿ ಸ್ಟಡಿ ಟೇಬಲ್ ಥರನೂ ಪ್ರೊವೈಡ್ ಮಾಡಿಕೊಟ್ಟಿದ್ವಿ. ನೆಕ್ಸ್ಟ್ ಹೈಲೈಟ್ ಆಗಿರೋದು ಬಂದುಬಿಟ್ಟು ನಮ್ಮದು ಮಿರರ್. ಸೊ ಇದರಲ್ಲಿ ಒಂದು ಮಿರರ್ ಬಂದುಬಿಟ್ಟು ಹೈಲೈಟ್ ಮಾಡಿಕೊಟ್ಟಿದ್ವಿ, ಕ್ಲೈಂಟ್ ರಿಕ್ವೈರ್ಮೆಂಟ್ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಅದೇ ಥರ ಕಾಣಿಸುತ್ತೆ. ಹೌದು, ಅದರಲ್ಲೂ ಲೇಡೀಸ್ಗಂತೂ ಡ್ರೆಸ್ ಮೊದಲೇ ಫ್ಯಾಷನ್ ಜಾಸ್ತಿ ಅವರಿಗೆ. ನೆಕ್ಸ್ಟ್ ಬಂದುಬಿಟ್ಟು ಅದೇ ನಾರ್ತ್ ಈಸ್ಟ್ ಕಾರ್ನರಲ್ಲಿ ನೋಡಿ, ಈ ಕಾರ್ನರ್ ಇದು ವಿಂಡೋ ಬಂದುಬಿಟ್ಟು
ಕಾರ್ನರ್ ವಿಂಡೋ. ಸೊ ಯಾವ ಥರ ಇದೆ ನೋಡಿ ಡಿಸೈನು, ಕಾರ್ನರ್ ವಿಂಡೋ, ನೋಡಿ ಗಾಳಿ ಬೆಳಕು ಯಾವುದಕ್ಕೂ ತೊಂದರೆ ಇಲ್ಲ. ಸೊ ನೋಡಿ ಆ ಡಿಸೈನು ಹಂಗೆ ಇದೆ, ಅದ್ರದ್ದು ಉಪಯೋಗ ಕೂಡ ಹಾಗೇ ಇದೆ ಅದ್ರದ್ದು. ಹೌದು ಸರ್. ಸೊ ಆರಾಮಾಗಿ ಇಲ್ಲೊಂದು ವಾರ್ಡ್ರೋಬ್ ಥರ ಅಂದರೆ ಲೈಕ್ ಏನೋ ಸ್ಟೋರೇಜ್ ಗಿರೇಜ್ ಇಟ್ಕೊಳೋದಕ್ಕೆ ಮತ್ತು ಕುತ್ಕೊಳೋದಕ್ಕೆ ಆರಾಮ್ಸೆ ಇದೆ. ಅಲ್ಲೇನೋ ಮಲಗಿರ್ತೀರಾ, ಇಲ್ಲೇನೋ ವರ್ಕ್ ಮಾಡ್ತಾ ಇರ್ಬೋದು, ಮತ್ತು ಅಲ್ಲೂ ಕೂಡ ವರ್ಕ್ ಮಾಡ್ತಾ ಇರ್ಬೋದು. ಮತ್ತೆ ಮೇಲ್ಗಡೆ ಫಾಲ್ ಸೀಲಿಂಗ್ ನೋಡ್ತಾರೆ, ಡೀಸೆಂಟ್ ಆಗಿ ಮಾಡಿಸಿದ್ರು. ಒಂದು ಫ್ಯಾನ್ ಒಂದು ಫಿಟ್ ಮಾಡ್ಬೇಕು, ಅದೊಂದು ಪೆಂಡಿಂಗ್ ಇದೆ ಅಷ್ಟೇ. ಮತ್ತೆ ಅಲ್ಲಿ ಲೈಟ್ ನೋಡ್ತಾ ಇದ್ದೀರಲ್ಲ, ಹೌದು ಸರ್, ಅಲ್ಲೆಲ್ಲ ಲೈಟ್ ಫಿಟ್ ಮಾಡಿದ್ರು, ಇಲ್ಲಿ ಆನ್ ಮಾಡಿದ್ದಾರೆ ನೋಡಿ. ಸೊ ಈ ಥರ ಲೈಟಿಂಗ್ಸ್ ಎಲ್ಲ ಚೂಸಿಯಾಗಿ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಮತ್ತೆ ಪ್ರತಿ ಸ್ವಿಚ್ಗಳಿಗೂ ಅಷ್ಟೇ ನೀವು ಚಾರ್ಜ್ ಹಾಕೋಣಕ್ಕೆ ಅದಕ್ಕೆಲ್ಲ ಸ್ಟಿಕ್ಕರ್ ಹಾಕ್ಬಿಟ್ಟು, ಸೊ ಅದೊಂಥರ ಪರ್ಟಿಕ್ಯುಲರ್ ಏನೇನು ಬೇಕೋ ಅದು ಮಾಡ್ಕೊಟ್ಟಿದ್ದೀರಾ. ಎಕ್ಸಾಕ್ಟ್ ಆಗಿ ಏನು ಅಂತ ಹೇಳ್ಬಿಟ್ಟು ಸ್ವಿಚಸ್, ನಂಬರ್ ಆಫ್ ಸ್ವಿಚಸ್ ಇದು ಕನ್ಫ್ಯೂಸ್ ಆಗದಂಗೆ ಇರೋದಕ್ಕೋಸ್ಕರ ಎಕ್ಸಾಕ್ಟ್ ಆಗಿ ಅದ್ರ ಮೇಲೆ ಲೇಬಲ್ ಹಾಕಿದ್ವಿ. ಸೊ ಈ ಕಡೆ ಒಂದು ರೂಮ್ ಇದೆ. ಹಂಗೆ ನೆಕ್ಸ್ಟ್ ಬಂದ್ಬಿಟ್ಟು ಇದು ಬಂದ್ಬಿಟ್ಟು ಮಾಸ್ಟರ್ ಬೆಡ್ರೂಮು. ಸೊ ಅದಕ್ಕಿಂತ ದೊಡ್ಡದಿದೆ ಇದು. ಹೌದು ಸರ್, ಅದಕ್ಕಿಂತ ದೊಡ್ಡದಾಗಿದೆ. ಇದು ಅಷ್ಟೇ ಸೈಜ್ ಬಂದ್ಬಿಟ್ಟು ಇದು 12x24 ಇದೆ ಸರ್. 12x20. ಲೈಟ್ಸ್ ಆನ್ ಮಾಡಿ ಸರ್. ಇದು ನೋಡಿ ಫಾಲ್ ಸೀಲಿಂಗ್ ಎಲ್ಲ ಆ ಥರ ಆನ್ ಆಗುತ್ತೆ ಈಗ. ಈಗ ನೋಡಿ ಸ್ವರ್ಗ, ರಿಯಲ್ ಫೀಲ್ ಇವಾಗ ಮಾಡೋದು ಅಲ್ವಾ. ಮೇಲ್ಗಡೆ ನೋಡಿ ಫಾಲ್ ಸೀಲಿಂಗ್ ನೋಡಿ. ಫಾಲ್ ಸೀಲಿಂಗ್ ಒಂದು ಫ್ಯಾನ್ ಕೊಟ್ಟಿದ್ದೀವಿ. ನೆಕ್ಸ್ಟ್ ಬಂದ್ಬಿಟ್ಟು ಡಿಸೈನ್ ಯಾವ ಥರ ಇದೆ ಅಂದರೆ ಸ್ಟೆಪ್ ಬೈ ಸ್ಟೆಪ್ಪು. ಫ್ಯಾನ್ಗಳಲ್ಲಿ ನೀವು ಇದೊಂದಲ್ಲ, ಇದ್ರ ಬಗ್ಗೆ ನೀವು ಹೇಳೋದು ಫ್ಯಾನ್ ಏನಾದ್ರು ತಗೋತೀನಿ ಅಂದರೆ ಅಟಂಬರ್ಗ್ ಬ್ರ್ಯಾಂಡಲ್ಲಂತೂ ಸಿಕ್ಕಾಬಟ್ಟೆ ವೆರೈಟಿ ಆಫ್ ಡಿಸೈನ್ಸ್ ಇದೆ. ಆಲ್ಮೋಸ್ಟ್ ಇತ್ತೀಚೆಗಂತೂ ಅಟಂಬರ್ಗ್ ಬ್ರ್ಯಾಂಡ್ ಚೆನ್ನಾಗಿರೋದು ಫ್ಯಾನ್ಗಳು. ಹೌದು ಸರ್. ಇದು ಬಂದ್ಬಿಟ್ಟು ರಿಮೋಟ್ ಕಂಟ್ರೋಲ್ದು. ಸೊ ಇದ್ಬಿಟ್ಟು ಇಲ್ಲೇ ಆಫ್ ಆನ್ ಮಾಡ್ಕೋಬೋದು, ಸೊ ಸ್ಪೀಡ್ ಕಂಟ್ರೋಲು ಮಾಡ್ಕೋಬೋದು. ನೆಕ್ಸ್ಟ್ ಅದೇ ಥರ ನೋಡ್ಕೊಂಡ್ಬಿಟ್ರೆ ವಾರ್ಡ್ ರೂಫು ನೋಡಿ. ಈ ರೂಮಿಗೆ ನೆಕ್ಸ್ಟ್ ಹೈಲೈಟ್ ಏನಿದೆ ಅಂದರೆ ವಾರ್ಡ್ ರೂಫು. ಸೊ ವಿಂಡೋ ಸೆಂಟರಿಗೆ ಕೊಟ್ಬಿಟ್ಟು ನೀಟಾಗಿ ಕ್ಲೀನಾಗಿ ಫಿನಿಶಿಂಗ್ ಕೊಟ್ಟಿದ್ದೀವಿ. ಪ್ಲಸ್ ಅದ್ರ ಜೊತೆಗೆ ಡಿಸೈನ್ ಕೊಟ್ಟಿದ್ದೀನಿ, ಡಿಸೈನು ನೋಡ್ಬೋದು. ಸೊ ನಾವು ಹ್ಯಾಂಡಲಲ್ಲಿ ನೋಡ್ಕೊಂಡು ಅದಕ್ಕೊಂದು ಸಪ್ರೇಟ್ ಡಿಸೈನ್ ಮಾಡಿದ್ದೀವಿ. ತಿರ್ಗಾ ಸಪ್ರೇಟಾಗಿ ಕೊಟ್ಕೊಂಡ್ಬಿಟ್ಟು ನೆಕ್ಸ್ಟ್ ಸಂಕ್ರಾಂತಿ ಒಳಗಡೆ ಯಾರೆಲ್ಲ ಮನೆ ಕಟ್ಸ್ತಾರೋ 500 ಸ್ಕ್ವೇರ್ ಫೀಟ್ ಫ್ರೀ. ಹೌದು, ಇಂಟೀರಿಯರ್ RCC ಅಷ್ಟೇನೆ ಅಲ್ವಾ. ಇಲ್ಲಿ ಬಂತು ಅಂದ್ರೆ ನೋಡಿ. ನೆಕ್ಸ್ಟ್ ಬಂದ್ಬಿಟ್ಟು ಇದು ವಾಕಿನ್ ವಾರ್ಡ್ರೋಬ್ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಸ್ಪೇಸಸ್ ಇದೆ ನೋಡ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಇದಕ್ಕೆ ಅಟ್ಯಾಚ್ ಟಾಯ್ಲೆಟ್ ಕೊಟ್ಟಿದ್ದೀವಿ. ಸೊ ಆರಾಮ್ಸೆ ಇಲ್ಲಿ ಒಂದು ಸ್ಕ್ರೀನ್ ಗಿನೋ ಏನಾದ್ರು ಹಾಕೊಂಡ್ಬಿಟ್ರೆ ಸಾಕು. ಸ್ಕ್ರೀನ್ ಹೌದು ಸರ್. ಸೊ ನೋಡಿ ಇದು ಇಂಡಿಯನ್ ವಾಶ್ರೂಮಾ? ಇಲ್ಲ ಸರ್, ಇದು ಸೇಮ್ ವೆಸ್ಟರ್ನು ವಾಲ್ ಮೌಂಟೆಡ್ ಕಮೋಡ್ ಸರ್ ನೋಡ್ಬೋದು. ಇದು ಅಷ್ಟೇ ಸಫಿಸಿಯೆಂಟ್ ಆಗಿದೆ. ನೆಕ್ಸ್ಟ್ ಇದರಲ್ಲಿ ಡ್ರೈ ವೆಟ್ ಅಂತ ಹೇಳ್ಬಿಟ್ಟು ನಾವು ಸಪ್ರೇಟ್ ಮಾಡ್ಕೊಟ್ಟಿದ್ದೀವಿ ನೋಡ್ಬೋದು. ಇಲ್ಲಿ ಸ್ಟೆಪ್ ಹಾಕು. ಸೊ ಇದಕ್ಕೊಂದು ಪಾರ್ಟಿಷನ್ ಹೇಳಿದ್ದೀವಿ. ಸೊ ಪಾರ್ಟಿಷನ್ ಮಾಡಿಸ್ತೀವಿ ಅಂತ ಹೇಳ್ಬಿಟ್ಟು. ಸೊ ನೈಸ್. ಇಲ್ಲೂ ಕೂಡ ಅಷ್ಟೇ ಏನಾದರೂ ಇಟ್ಕೊಳ್ಳೋದಕ್ಕೆ ಮಾಡೋದಕ್ಕೆ ಐಟಮು ಪ್ರತಿಯೊಂದಕ್ಕೂ ಕೂಡ ಯಾವ ಥರ ಚೂಸಿಯಾಗಿ ಮಾಡ್ಕೊಂಡಿದ್ದಾರೆ ಅಂದರೆ ನಮ್ಮ ಕಂಫರ್ಟ್ಗೆ ಹೆಂಗೆ ಬೇಕೋ ಹಂಗೆ. ಮತ್ತು ಡ್ರೆಸ್ಸು ಕೂಡ ಇಲ್ಲಿ ಇಟ್ಕೊಳ್ಳೋದಕ್ಕೆ ವಾರ್ಡ್ರೋಬ್ ಮಾಡಿಸ್ಕೊಂಡಿದ್ದಾರೆ. ಸೊ ಇನ್ ಕೇಸ್ ಒಳಗಡೆ ಬಂತು ಅಂದರೆ ಸಡನ್ ಡ್ರೆಸ್ ಚೇಂಜಿಂಗು ಏನಾದ್ರು ಮಾಡ್ಕೊಳ್ಳೋಕೆ ಆರಾಮ್ಸೆ ಇಲ್ಲೊಂದು ಸ್ಕ್ರೀನ್ ಹಾಕೊಂಡ್ಬಿಟ್ಟು ಸಾಕು. ಇಷ್ಟು ಅಂದರೆ ಸೆಕೆಂಡ್ ಫ್ಲೋರಲ್ಲಿ ಡೂಪ್ಲೆಕ್ಸ್ ಹೌಸ್ ಆಗಿರೋದ್ರಿಂದ ಕೆಳಗಡೆ ಸಿಂಗಲ್ BHK, ಮೇಲ್ಗಡೆ 2 BHK ಸರ್. ನೈಸ್. ಇಲ್ಲಿ ಸರ್ ಬಾಲ್ಕನಿನಾ? ಹೌದು ಸರ್. ನೆಕ್ಸ್ಟ್ ಬಾಲ್ಕನಿ. ಸೊ ಬಾಲ್ಕನಿ ನೋಡಿದ್ರೆ ಬಾಲ್ಕನಿ ಎಂಟ್ರಿ ಆಗ್ತಲೂ ಬಂದ್ಬಿಟ್ಟು ಒಂದು ಸೇಫ್ಟಿ ಡೋರ್ ಅಂತ ಹೇಳ್ಬಿಟ್ಟು MS ಹೌದು ಸೇಫ್ಟಿ ಡೋರ್ ಪ್ರೊವೈಡ್ ಮಾಡಿದ್ದೀವಿ. ಸೊ ಇದೆಲ್ಲ ಇರಬೇಕು ಈಗ ಸೈಗಿನ ಕಾಲದಲ್ಲಿ ಬೇಕೇ ಬೇಕದು 100%. ಮತ್ತು ಇದು ಅಷ್ಟೇ ಹೈಟ್ ಜಾಸ್ತಿ ಇಟ್ಟಿದ್ದಾರೆ, ಆಲ್ಮೋಸ್ಟ್ ನಮ್ಮ ಎದೆ ತನಕ ಬರುತ್ತೆ. ಬಂದ್ಬಿಟ್ಟು ಇದು ಅಪ್ರಾಕ್ಸಿಮೇಟ್ 4 ಫೀಟ್ ಇದೆ ಸರ್. ಇದು ಚಿಕ್ಕ ಮಕ್ಕಳು ಏನು ಅದು ಇದು ಏನಾದರೂ ಬಂದ್ರು ಮಾಡಿದ್ರು ಹೈಟ್ ಇರೋದಿದ್ದ ಸೊ ನಿಂತ್ಕೊಂಡು ಸಫಿಸಿಯೆಂಟಾಗಿ ನೋಡ್ಕೋಬೋದು ಏನೇ ಬೇಕಂದ್ರು. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲೂ ಅಷ್ಟು ಇಲ್ಲೂ ಒಂದು ಎಲೆಕ್ಟ್ರಿಕಲ್ ಫಾಲ್ ಸೀಲಿಂಗ್ ಮಾಡಿಸ್ಬಿಟ್ಟು ಲೈಟ್ ಪ್ರೊವಿಷನ್ ಕೊಟ್ಟಿದ್ದೀವಿ. ಬಂದ್ಬಿಟ್ಟು ವುಡನ್ ಟೆಕ್ಸ್ಚರ್ ವಾಲ್ ಟೈಲ್ಸ್ ಪ್ರೊವೈಡ್ ಮಾಡಿದ್ದೀವಿ. ಇಲ್ಲೂ ಬಂದ್ಬಿಟ್ಟು ಬಾಲ್ಕನಿ ಅಂತ ಹೇಳ್ಬಿಟ್ಟು. ಇದು ಡಿಸೈನ್ ಸೂಪರ್ ಆಗಿ ಕಾಣ್ತಾ ಇದೆ. ಹೌದು ಸರ್. ಇದು ಬಂದ್ಬಿಟ್ಟು ಎಲಿವೇಶನ್ ಪರ್ಪಸ್ ಅಲ್ಲಿ ತಗೊಂಡಿದ್ವಿ. ಕಾರ್ನರ್ ವಿಂಡೋ. ಸೊ ಕಾರ್ನರ್ ವಿಂಡೋ ನೋಡಿ ಯಾವ ತರ ಮಾಡಿದ್ವಿ ಅಂತ ಹೇಳ್ಬಿಟ್ಟು ಆರಾಮ್ಸೆ ಒಂದು ಸ್ವಲ್ಪ ಸಂಜೆ ಟೈಮು ಅಥವಾ ಮೂಡು ಒಂದು ರಿಲ್ಯಾಕ್ಸೇಷನ್ ಒಂದು ಚೇರ್ಗಿರ್ ಹಾಕೊಂಡು ಅಥವಾ ಏನಾದ್ರು ಉಯ್ಯಲೆ ಹಾಕೊಂಡು ಯಾವ ತರ ಬೇಕಾದ್ರೂ ಹಾಕೊಂಡು ನಾವು ರಿಲ್ಯಾಕ್ಸೇಷನ್ ತಗೋಬಹುದು. ಬೇಕು ಬಾಲ್ಕನಿ ಅದಕ್ಕೆ ಮಾಡ್ಕೊಂಡಿದ್ದಾರೆ. ಉಯ್ಯಲೆಗೆ ಅಂತಾನೆ ಹೇಳ್ಬಿಟ್ಟು ಇದ್ರ ಒಳಗಡೆ ಇಲ್ಲೇ ಕೊಟ್ಬಿಟ್ಟಿದೀವಿ ನೋಡ್ಬೋದು. ನೀವು ಮೇಲ್ಗಡೆ ಕಾಣ್ತಾ ಇದೆ. ಹೌದು ಸರ್, ಸೀಲಿಂಗ್ ಅಲ್ಲೇನೆ. ಇನ್ ಕೇಸ್ ಬೇಕಂದ್ರೆ ಇಲ್ಲೂ ಹಾಕೊಂಡ್ಬಿಟ್ಟು ಫ್ರೀ ಆಗಿರ್ಬೋದು. ಸೊ ಕಂಫರ್ಟ್ ಆಗಿ ಇದು ಮಾಡ್ಬೋದು. ಸೊ ಎಲ್ಲ ಲೈಟಿಂಗ್ಸು ಆನ್ ಮಾಡಿದೀವಿ. ಸೊ ಇಲ್ಲಿ ನೋಡಿ ಫಾಲ್ ಸೀಲಿಂಗು ಎಲ್ಲ ವೈಟ್ ಕಾಂಬಿನೇಷನ್ ಅಲ್ಲ ಸರ್, ಫುಲ್ ವೈಟ್. ಹೌದು ಸರ್. ಸರ್ ಇದು 2 BHK ಆಯ್ತು ಡೂಪ್ಲೆಕ್ಸ್. ಮೇಲ್ಗಡೆ ಏನಿದೆ? ಮೇಲ್ಗಡೆ 1 BHK ಸಾರಿ ಸಿಂಗಲ್ ರೂಮ್ ಇದೆ ಸರ್. ಸಿಂಗಲ್ ರೂಮ್ ಇದೆ. ಸೊ ಅದನ್ನ ಬನ್ನಿ. ಸೊ ಇದು ಸೂರ್ಯನ ಕಿರಣಗಳು ಡೈರೆಕ್ಟ್ ಆಗಿ ಕೆಳಗೆ ಬೀಳೋದ್ರಿಂದ ಇಲ್ಲಿ ಕರೆಂಟಿನ ಅವಶ್ಯಕತೆ ಇಲ್ಲ. ಕರೆಂಟ್ ಇಲ್ಲ ಅಂದ್ರೂ ಕೂಡ
ಸೊ ಬೆಳಕಿಗೆ ಏನು ಕೊರತೆ ಇಲ್ಲ. ಆಲ್ಮೋಸ್ಟ್ 3 ಕಡೆ ಬಂದ್ಬಿಟ್ಟು ಸೆಟ್ ಬ್ಯಾಕ್ ಕೊಟ್ಟಿದ್ದೀವಿ. ಸೊ ನಮಗೆ ಲೈಟಿಂಗ್ ಇಲ್ಲ ಅಂದ್ರು ಗಾಳಿ ಬೆಳಕು ಯಾವುದೇ ರೀತಿ ತೊಂದರೆ ಇಲ್ಲ ಸರ್. ಸೂಪರ್. ನೋಡಿ, ಒಂದು ಇತ್ತೀಚಿನ ದಿನಗಳಲ್ಲಿ ನಮ್ಮ ಹೆಗ್ಗದೆ ಸ್ಟುಡಿಯೋದಲ್ಲಿ ಸಂದೀಪ್ ಅವರು ಒಂದು ವಿಡಿಯೋ ಮಾಡಿದ್ರು, ಬೆಳಕಿನ ಮನೆ ಅಂತೇಳಿ. ಆ ಬೆಳಕಿನ ಮನೆ ಯಾವತ್ತಂದ್ರೆ ಫುಲ್ಲು ವೈರಲ್ ಆಗೋಯ್ತು. ಸೊ ಅವತ್ತಿನಿಂದನೇ ನಾವು ಕೂಡ ಬೆಳಕಿನ ಮನೆ ಅಂತಲೇ ಇದನ್ನು ಕರೆಯೋದಕ್ಕೆ ಶುರು ಮಾಡಿದ್ದೀವಿ. ಆ ಸೂರ್ಯನ ಕಿರಣಗಳು ಅಲ್ಲಿ ಬಿಟ್ಟರೆ ಸೀದಾ ಕೆಳಗಡೆ ಗ್ರೌಂಡ್ ಫ್ಲೋರ್ಗೆ ಹೋಗಿ ಬೀಳುತ್ತೆ. ಇನ್ನು ಕೆಲವರು ಆ ಬೆಳಕು ಸೀದಾ ಬಂದ್ಬಿಟ್ಟು ದೇವ್ರ ಮನೆ ಮೇಲೆ ಬೀಳೋ ಥರನೂ ಕಟ್ಸ್ಕೊತಾರೆ. ಹೌದು ಸರ್. ಇದು ಹಾಲಿಗೆ ಬೀಳ್ತಾ ಇದೆ. ಇಲ್ಲಿ ಸಿಂಗಲ್ BHKನ? ಹೌದು ಅಲ್ಲ, ಜಸ್ಟ್ ಸಿಂಗಲ್ ರೂಮ್, ಸಿಂಗಲ್ ಬೆಡ್ರೂಮ್, ಲೈಕ್ ಇವ್ರ ಸ್ಟೋರ್ ರೂಮ್ ಥರನೋ ಆ ಥರ ಮಲಗೋದಕ್ಕೆಲ್ಲ ಯೂಸ್ ಮಾಡ್ಬೋದು. ವಾಷಿಂಗ್ ಮಿಷಿನ್ ಎಲ್ಲ ಇಲ್ಲೇ ಯೂಸ್ ಮಾಡ್ತಾ ಇದ್ದಾರೆ ಇವರು. ಹೌದು ಸರ್. ಇಲ್ಲೇನು ಫಾಲ್ ಸೀಲಿಂಗ್ ಮಾಡಿಲ್ಲ? ಇಲ್ಲ ಸರ್, ಈ ರೂಮ್ಗೆ ಏನೋ ಮಾಡಿಸಿಲ್ಲ ಸರ್. ಸುಮ್ಮನೆ ಆರಾಮ್ಸೆ ಒಂದು ರೂಮಪ್ಪ, ಏನೋ ಬಂದು ಮಲಗ್ತೀರಾ, ಮಲಗ್ಬೋದು. ಏನಾದ್ರು ಇಟ್ಕೋತೀರಾ ಸ್ಟೋರ್ ರೂಮು, ಅದಕ್ಕೂ ಕೂಡ ಯೂಸ್ ಮಾಡ್ಕೋಬಹುದು. ಇಲ್ಲೇನಿದೆ ಸರ್? ಇಲ್ಲಿ ಬಂದ್ಬಿಟ್ಟು ಓಪನ್ ಟೆರಸ್ ಇದೆ ಸರ್. ಓಪನ್ ಟೆರಸ್? ಹೌದು ಸರ್. ಇಲ್ಲೊಂದು ನಮಗೆ ಸೇಫ್ಟಿ ಗ್ರಿಲ್ಲನ್ನು ಪ್ರೊವೈಡ್ ಮಾಡಿದ್ದೀವಿ. ಇಲ್ಲೂ ಕೂಡ? ಹೌದು ಸರ್. ಸೇಫ್ಟಿ ಗ್ರಿಲ್, ನೈಸ್. ನೋಡಿ ನೋಡಿ, ಬಟ್ಟೆ ಒಗೆಯೋದಕ್ಕೂ ಕೂಡ ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ. ಮೇಲ್ಗಡೆ ಏನಿದೆ ಸರ್? ಮೇಲ್ಗಡೆ ಟ್ಯಾಂಕ್ ರೂಮ್ ಇದೆ ಸರ್. ಟ್ಯಾಂಕ್ ರೂಮ್ ಇದೆ? ಹೌದು ಸರ್. ಸೊ ಅದಕ್ಕೂ ಕೂಡ ನೀವೇನೇ ಮಾಡಿಕೊಟ್ಟಿರೋದು ಇದೆಲ್ಲ? ಹೌದು ಸರ್, ಇದೆಲ್ಲ ನಾವೇ ಮಾಡಿಕೊಟ್ಟಿರೋದು. ಸೊ ಕಂಫರ್ಟಾಗಿ ಮೇಲೆ ಹೋಗ್ಬೋದಾ? ನೋಡೋಣ ಸರ್, ಕಂಫರ್ಟಾಗಿ ಹೋಗ್ಬೋದು ಸರ್. ನೈಸ್. ಇದೊಂದು ನನಗೆ ಯಾವಾಗಲೂ ಸರ್, ಯಾವುದು ಸರ್? ನಾನು ಎಲ್ಲ ಕಡೆ ಮನೆ ಕನ್ಸ್ಟ್ರಕ್ಷನ್ ಆಗಿರ್ತಕ್ಕಂಥದ್ದು ವಿಡಿಯೋ ಮಾಡ್ತೀನಲ್ಲ, ಓಕೆ ಸರ್, ಇದೇನು ನಾವು ಹತ್ತುತ್ತೀವೋ ಈ ಲ್ಯಾಡರು, ನಿಜವಾಗ್ಲೂ ಕೆಲವು ಟೈಮು ಸ್ಕಿಡ್ ಆಗೋ ಸಾಧ್ಯತೆಗಳು ಇರುತ್ತೆ. ಹುಷಾರಾಗಿ ಹತ್ತಬೇಕು. ಇದನ್ನ ಅದೇ ಥರನೇ ಕರೆಕ್ಟಾಗಿ ನಾವು ಮೆಟ್ಲಂಗೆ ಎತ್ ಮಾಡ್ತೀವಿ, ಸ್ವಲ್ಪ ಕಾಸ್ಟ್ ಜಾಸ್ತಿ ಆಗ್ಬೋದು. ಹೌದು, ಸೇಫ್ಟಿ ಇರುತ್ತೆ. ವಯಸ್ಸಾಗಿರೋರು ಹತ್ಬೋದು, ಹುಡುಗರು ಹತ್ಬೋದು, ಎಲ್ಲರೂ ಹತ್ಬೋದು. ಕಾಸ್ಟ್ ಕಡಿಮೆ ಆಗಲಿ ಅಂತ ಬಿಡಿ ಜಸ್ಟ್ ಸಿಂಗಲ್ ಲ್ಯಾಡರ್ ಮಾಡಿಸ್ತಾರೆ. ಬಟ್ ಆ ಥರ ಮಾಡಿಸ್ಕೊಟ್ಟಿಲ್ಲ, ಸೇಫ್ಟಿ ಇಲ್ಲ ಅಂತ ಬಿಟ್ಟು ಸೈಡಲ್ಲಿ ರೈಲಿಂಗ್ಸ್ ಅದಿಟ್ಟಿದ್ರೆ ಈ ಥರ ನಾವು ಮಾಡಿಸ್ಕೊಳ್ಳಿ. ಇದೊಂದ್ರಲ್ಲಿ ಯಾಕೆ ಕಾಂಪ್ರಮೈಸ್ ಆಗ್ತೀರಾ? ಲಕ್ಷಾಂತರ ರೂಪಾಯಿ ಹಾಕಿರ್ತೀರ. ಹೌದು ಸರ್. ಸೊ ಕಂಫರ್ಟಾಗಿ ಹತ್ಕೊಂಡು ಬರ್ಬೋದು. ಸೊ ಇಲ್ಲಿಂದನೇ ಬೆಳಕು ಸೀದಾ ಕೆಳಗಡೆ ಗ್ರೌಂಡ್ ಫ್ಲೋರಿಗೆ ಬರ್ತಕ್ಕಂಥದ್ದು. ಸರ್ ಇದೆಲ್ಲ ಹತ್ತಿದ್ರೇನೂ ಆಗಲ್ವಾ? ಇಲ್ಲ ಸರ್, ಏನಾಗಲ್ಲ ಸರ್. ಏನಾಗಲ್ಲ, ಹತ್ಬೋದಾ? ಹತ್ಬೋದು ಸರ್, ಆರಾಮ್ಸೆ, ಏನೂ ಆಗಲ್ಲ. ಹಂಗಾದ್ರೆ ಬರ್ಬೋದು ಸರ್. ಆದ್ರೂ ಭಯ ಆಗುತ್ತೆ. ಗ್ಲಾಸ್ ಮೇಲೆ 12 mm ಸರ್. 12 mm? ಹೌದು ಸರ್. ಸೊ ನೋಡಿ, ಸೇಫ್ಟಿ ಗ್ಲಾಸು ಅಂದರೆ ಇದು ತೆಗಿಕೆ ಮಾಡೋಕ್ಕೆ ಬರಲ್ವಾ ಎತ್ತಿದ್ರೆ? ಇಲ್ಲ ಸರ್, ನಾವು ಬೇಕಂದ್ರೆ ತೆಗಿಬೋದು. ಬಟ್ ಇವಾಗ ಬಂದ್ಬಿಟ್ಟು ಫಿಕ್ಸ್ ಮಾಡಿದೀವಿ. ಫಿಕ್ಸ್ ಮಾಡಿದ್ದೀರಾ? ಹೌದು ಸರ್. ಓಕೆ, ಇನ್ ಕೇಸ್ ತೆಗಿಬೇಕಂತ ತೆಗಿಬೋದು, ಬಟ್ ಬರಲ್ಲ, ಈಸಿಯಾಗಿ ಬರಲ್ಲ. ಸಿಲಿಕಾನ್ ಹಾಕ್ಬಿಟ್ಟು, ಸೊ ಲೀಕೇಜ್ ಇಶ್ಯೂ ಇಲ್ಲ ಅಂತ ಎಲ್ಲಿ ಇಲ್ದಂಗಿರೋದಕ್ಕೆ ಅಂತ ಹೇಳ್ಬಿಟ್ಟು ಸಿಲಿಕಾನ್ ಹಾಕ್ಬಿಟ್ಟಿವಿ. 2 ಜಾಯಿಂಟ್ ಮಾಡಿಬಿಟ್ಟು ನೋಡಿ. ನೆಕ್ಸ್ಟ್ ಬಂದ್ಬಿಟ್ಟು ಸೋಲಾರ್ ಯೂಸ್ ಮಾಡ್ತಾ ಇದ್ದಾರೆ. 200 ಲೀಟರ್ ಸೋಲಾರು ಮತ್ತೆ 1000 ಲೀಟರ್ ಸಿಂಟೆಕ್ಸ್ ಇಟ್ಕೊಂಡಿದ್ರೆ ಅದಕ್ಕೊಂದು ಸೇಫ್ಟಿ ಗ್ರಿಲ್ ಹಾಕಿದ್ದಾರೆ ಸುತ್ತಾನು ಕೂಡ. ಹೌದು. ಇನ್ ಕೇಸ್ ಖಾಲಿ ಸಿಂಟೆಕ್ಸ್ ಇದ್ದಾಗ ಗಾಳಿ ಗಿಳಿ ಸ್ಪೀಡಾಗಿ ಬಂದು ಆ ಕಡೆ ಈ ಕಡೆ ಬೀಳೋ ಸಾಧ್ಯತೆಗಳು ತುಂಬಾ ರೇರ್ ಕೇಸ್ ಆಗೋದು. ಆದ್ರೂ ನಮ್ಮ ಸೇಫ್ಟಿ ನಾವು ಮಾಡ್ಬಿಟ್ರೆ ಬೆಟರ್ ಅಲ್ಲ, ಗ್ರಿಲ್ ಹಾಕ್ಬಿಟ್ಟು ಒಂದು ಸೇಫ್ಟಿನ ಕೊಟ್ಟಿದ್ದೀವಿ ಸರ್. ಸೂಪರ್ ಅದು. ಸೊ ಇಷ್ಟಾಯ್ತು. ಸೊ ನೋಡಿ, RCC ಕನ್ಸ್ಟ್ರಕ್ಷನ್ ಸಂಸ್ಥೆ ಕಡೆಯಿಂದ ಈ ಬಿಲ್ಡಿಂಗ್ನ ಕಟ್ಟಿರ್ತಕ್ಕಂಥದ್ದು. ಸೊ G+2 2.5 ಅಂತಲೇ ಹೇಳ್ಬೋದು. ಅದು ಕೂಡ ಡೂಪ್ಲೆಕ್ಸ್ ಹೌಸು. ಅಂದರೆ ಕೆಳಗಡೆ ಗ್ರೌಂಡ್ ಫ್ಲೋರಲ್ಲಿ 1 BHK ಕೊಟ್ಟಿದ್ದಾರೆ. ಫಸ್ಟ್ ಫ್ಲೋರು ಸೆಕೆಂಡ್ ಫ್ಲೋರ್ ಇವರೇ ಇದ್ದಾರೆ ಓನರು. ಡೂಪ್ಲೆಕ್ಸ್ ಹೌಸು, ಮೇಲ್ಗಡೆ ಒಂದು ಸಿಂಗಲ್ ರೂಮ್ ಮಾಡ್ಕೊಂಡಿದ್ದಾರೆ. ಈ ಥರ ಏನಾದ್ರು ನೀವು ಕಟ್ಟಬೇಕು ಅಥವಾ ನಿಮ್ಮ ಬಡ್ಜೆಟಿಗೆ ಸೂಟೇಬಲ್ ಆಗಿ ನಿಮಗೆ ಇಷ್ಟವಾಗಿರೋ ಥರ ಯಾವ ಥರ ಬೇಕಾದರೂ ಮನೆಗಳನ್ನ ಕಟ್ಕೊಡ್ತಾರೆ RCC ಕನ್ಸ್ಟ್ರಕ್ಷನ್ ಅವರು. ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ತಿಳಿಸ್ಕೊಟ್ಟಿದ್ದಕ್ಕೆ ಸರ್ ನಮಸ್ಕಾರ. ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ನಮಗೆ ಹನುಮಂತು ಸರ್ ತಿಳಿಸ್ಕೊಟ್ರು. ಥ್ಯಾಂಕ್ ಯು ಸೋ ಮಚ್. ಸೊ ಯಾರೆಲ್ಲ ಮನೆ ಕಟ್ಕೊತೀರೋ ನೋಡಿ, ಇದೇ ಸಂಕ್ರಾಂತಿ ಆಫರ್ ಅಂತೇಳಿ RCC ಕನ್ಸ್ಟ್ರಕ್ಷನ್ ಸಂಸ್ಥೆ ಕಡೆಯಿಂದ 500 ಸ್ಕ್ವೇರ್ ಫೀಟ್ನ ಉಚಿತವಾಗಿ ಕೊಡ್ತಾ ಇದ್ದಾರೆ. ಇಂಟೀರಿಯರ್ ಡಿಸೈನಲ್ಲಿ ಇಂಟೀರಿಯರ್ ಮಾಡಿಕೊಟ್ಬಿಡ್ತಾರೆ ನಿಮಗೆ, ಇನ್ಕ್ಲೂಡಿಂಗ್ ಮೆಟೀರಿಯಲು. ಸೊ ಯಾರಿಗೆಲ್ಲ ಬೇಕೋ ಈ ಸಂಕ್ರಾಂತಿ ಆಫರ್ನ ಸದುಪಯೋಗ ಪಡಿಸ್ಕೋಬೋದು. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ. ಯಾರೆಲ್ಲ ಮನೆ ಕಟ್ಸ್ಬೇಕು ಅಥವಾ ಮನೆ ಕಟ್ಸ್ಬೇಕಂತ ಪ್ಲಾನ್ ಮಾಡ್ತಾಯಿದ್ರು RCC ಕನ್ಸ್ಟ್ರಕ್ಷನ್ನ ಒಂದ್ಸರಿ ಕಾಂಟ್ಯಾಕ್ಟ್ ಮಾಡಿ.